ನಮಸ್ಕಾರ. ನಾನಿವತ್ತು ಶ್ರೀರಂಗಪಟ್ಟಣದ ನಮ್ಮ ಊರಿನ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸಮಯ ಬಂದು 9:45, 9:50ಕ್ಕೆ ಟ್ರೈನ್ ಬರುತ್ತೆ. ಇವತ್ತು ಒಂದು ಫ್ರೀ ಚಾಲೆಂಜ್ ತೊಗೊಂಡಿದ್ದೀನಿ. ಏನಂದರೆ 0 ರೂಪಾಯಿಂದ ಮುರುಡೇಶ್ವರ, ಮಂಗಳೂರು ಎರಡೂ ನೋಡ್ಕೊಂಬರೋಣ ಅಂತ. 0 ರೂಪಾಯಿ ಇದೆ ನನ್ನ ಹತ್ರ. ಏನಲ್ಲಿ 0 ರೂಪಾಯಿ. ಒಂದು ಕಡೆ ಟ್ರಾನ್ಸಾಕ್ಷನ್ ಮಾಡಲ್ಲ, ಏನೂ ಮಾಡಲ್ಲ. ಈವನ್ ಟ್ರೈನ್ ಟಿಕೆಟ್ ಕೂಡ ತೊಗೊಂಡಿಲ್ಲ. ಹಿಂಗೆ ಯಾರು ಮಾಡಬೇಡಿ, ಅದು ತಪ್ಪು. ಬಟ್ ಟ್ರೈನ್ ಟಿಕೆಟ್ ಕೂಡ ತೊಗೊಂಡಿಲ್ಲ. ಆ್ಯಂಡ್ ಲೆಟ್ಸ್ ಸಿ ಹೆಂಗೆ ಹೋಗುತ್ತೆ ಜರ್ನಿ, ನೋಡೋಣ. ಇನ್ನೊಂದು 10 ನಿಮಿಷಕ್ಕೆ ಟ್ರೈನ್ ಬರುತ್ತೆ. ನಾನು ಹೇಳೋದು ಒಂದೇ, ಶಿವನ ಹತ್ರ ಹೋಗ್ತಾ ಇದ್ದೀನಿ. ಓಂ ನಮಃ ಶಿವ. ಶಿವನೇ ಕಾಪಾಡಬೇಕು. ಸೊ ಬರ್ರಪ್ಪ, ಜರ್ನಿ ಸ್ಟಾರ್ಟ್ ಮಾಡು. ಟ್ರೈನ್ ಬಂತು. ಊರಿನ ದೇವರು ರಂಗಣ್ಣಂಗೊಂದು ಹಾಯ್ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಮಂಗಳೂರು ಜರ್ನಿ ವಿತ್ 0 ರೂಪಾಯಿ. ಸೊ ಜಸ್ಟ್ ನಾವು ಮೈಸೂರು ರೀಚ್ ಆದೆ. ಮಂಗಳೂರಿಗೆ ಟ್ರೈನ್ ಇರೋದು 11:40ಕ್ಕೆ. ಇನ್ನು 1 hour ಟೈಮ್ ಇದೆ. ಯಾವ ಪ್ಲ್ಯಾಟ್ಫಾರ್ಮ್ ನೋಡಿಕೊಂಡು ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ವೆಯ್ಟ್ ಮಾಡೋಣ. ಗೊತ್ತಿಲ್ಲ, ಸ್ಟೇಷನ್ ಮಾತಾಡಿ ಇರ್ತದೆ. ಟೈಮ್ ಬಂದು ಬೆಳಗ್ಗೆ 7 ಗಂಟೆ. ಇವಾಗ ಜಸ್ಟ್ ಸುಬ್ರಹ್ಮಣ್ಯ ರೋಡ್ ಏನ್ ಬ್ಯೂಟಿಫುಲ್ ಆಗಿದೆ ಅಂದ್ರೆ ಒಳ್ಳೆ ವ್ಯೂ ಇದೆ. ಅಕ್ಕಪಕ್ಕ ಎಲ್ಲ ಸಿಕ್ಕಾಪಟ್ಟೆ ಒಳ್ಳೆ ವ್ಯೂ ಇದೆ. ಸರಿ ಇದೆ. ಸೊ ಫೈನಲಿ ನೈಟು ಜಸ್ಟು 12 ಗಂಟೆಗೆ ಹತ್ತಿದ್ದಕ್ಕೆ 2 ಗಂಟೆಗೆ ಬಂದು ಟೋಟಲ್ 14 hours ಆಫ್ ಜರ್ನಿ ಮುರುಡೇಶ್ವರ ಬಂದು ತಲುಪಿದ್ದೀವಿ. ಸೊ ತಲುಪಿದ್ದೀವಿ ಅಂದರೆ ನಾನು ಒಬ್ಬನೇ, ನಿನ್ನೂ ಸೇರಿಸಿ ಹೇಳಿದೆ ತಲುಪಿದ್ದೀವಿ ಅಂತ. ಬಟ್ ಏನೋ ಗೊತ್ತಾ, ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಪ್ರತಿದಿನ 11:40ಕ್ಕೆ ಬಿಡುತ್ತೆ. ಸೊ 11:40ಗೆ ಬಿಟ್ಟರೆ ಇಲ್ಲಿ ಒಂದು 2 ಗಂಟೆಗೆಲ್ಲ ಬಂದಿತ್ತು. ಸೊ ನೋಡಿ ರೈಲ್ವೆ ಸ್ಟೇಷನ್ ಹೆಂಗಿದೆ. ಸೊ ಬರ್ರಿ, ಜೋಬಲ್ಲಿ ಬೇರೆ 1 ರೂಪಾಯಿ ಇಲ್ಲ. ಹೆಂಗಿರುತ್ತೋ ಜೀವನ, ಹೆಂಗೋ ನೋಡೋಣ. ಜಯ ಆಂಜನೇಯ. ಸೊ ಮುರುಡೇಶ್ವರಕ್ಕೆ ಬಂದೆ. 1 ರೂಪಾಯಿ ದುಡ್ಡಿಲ್ಲ. ಶಿವನ ದರ್ಶನ ಮಾಡ್ಕೊಂಡು ಊಟ ಗಿಟ ಯಾರು ಕೊಡ್ಸಿದ್ರೆ ಅವ್ರ ದೇವಸ್ಥಾನದಲ್ಲೇ ಊಟ ಇರುತ್ತೆ. ನಿಲ್ಲಿಸಿ ನೋಡೋಣ. ರೈಲ್ವೆ ಸ್ಟೇಷನಿಂದ ಮುರುಡೇಶ್ವರ ಒಂದು 5 ಅಥವಾ 6 ಕಿಲೋಮೀಟರ್ ಅನ್ಸುತ್ತೆ. ಆಟೋದವ್ರು ಕೇಳಿದೆ, 70 ರೂಪಾಯಿ, ಒಬ್ಬರಿಗೆ 50 ರೂಪಾಯಿ ಹೇಳಿದ್ರು. ನೋಡೋಣ, ಯಾಕಂದ್ರೆ ಡ್ರಾಪ್ ಬಾಕ್ಸ್ ಕೊಡೋಣ. ವಿಲ್ಸಿ ಹೋಮ್ ಸ್ಟೇಗಳು ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕನೇ ಇದೆ ತುಂಬ. ಬಟ್ ಮುರುಡೇಶ್ವರ ಒಳಗೆ ಹೋದರೆ ನಮಗೆ ಲಾಡ್ಜ್ಗಳೆಲ್ಲ ಸಿಗುತ್ತೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಬರ್ತಿರೋದಿಂಗೆ 0 ರೂಪಾಯಿ ಇಟ್ಕೊಂಡು ತುಂಬ ದೂರ ಬಂದಿದ್ದೀನಿ. ನೋಡೋಣ ಹೆಂಗೆ ಸರ್ವೈವ್ ಆಗ್ತೀನಿ ಏನು ನನಗಂತೂ ಗೊತ್ತಿಲ್ಲ.
ಎಲ್ಲ ಶಿವನ ಮೇಲೆ ಬಾರ ಹಾಕ್ಬಿಟ್ಟು ಓಂ ನಮಃ ಶಿವಾಯ ಅನ್ಕೊಂಡು ಹೋಗ್ತಾ ಇದ್ದೀನಿ. ಏನಂದ್ರೆ ಇಲ್ಲಿ ವೆದರ್ ಹಂಗೆ ಅಂದ್ರೆ ಈಗ 2 ನಿಮಿಷದಿಂದ ಫುಲ್ ಮಳೆ ಬರ್ತಿತ್ತು, ಇವಾಗಲೇ ಫುಲ್ ಬಿಸಿಲು, ಮಳೆ ಬಿಸಿಲು. ಇಲ್ಲಿ ಸಖತ್ತಾಗಿ ಮಳೆ ಆದ್ರೆ ನಮ್ಮ ಮಲೆನಾಡು ಮಡಿಕೇರಿ ಆ ಸುತ್ತಮುತ್ತ ಎಲ್ಲ ಸಖತ್ತಾಗಿ ಮಳೆ ಆದ್ರೆ ನಮ್ಮ ಕಾವೇರಿ ನೀರು ತುಂಬುತ್ತದೆ. ಹಂಗೆ ಇಲ್ಲೂ ಮಳೆ ಸಿಕ್ಕಾಪಟ್ಟೆ ಚೆನ್ನಾಗಾದ್ರೆ ರೈತರುಗಳು ನೆಮ್ಮದಿಗೆ ಜೀವನ ಮಾಡ್ತಾರೆ. ಅಂಡ್ ಅಕ್ಕಪಕ್ಕ ಸಮುದ್ರ ಇದೆ, ಆ ಸಮುದ್ರದ ನೀರನ್ನ ನಾವು ವ್ಯವಸಾಯಕ್ಕೆಲ್ಲ ಬಳಸ್ಕೊಳ್ಳಲ್ಲ ಇವರು. ಸೊ ಅದರಿಂದ ನೋಡೋಣ ಜೀವನ ಹೆಂಗ್ ನಡೆಯುತ್ತೆ ಇಲ್ಲಿ ಮುರುಡೇಶ್ವರದಲ್ಲಿ. ರೂಪಾಯಿ ಇಲ್ಲ ಗುರು, 0 ರೂಪಾಯಿ. ಟ್ರೈನಲ್ಲಿ ಯಾವತ್ತೂ ಹಂಗೆ 0 ರೂಪಾಯಿ ವಿತೌಟ್ ಟಿಕೆಟ್ ತಗೊಂಡು ಟ್ರಾವೆಲ್ ಮಾಡ್ಬಿಟ್ರಿ ಫೈನ್ಸ್. ಬಟ್ ನಾನು ಯಾವುದೋ ಒಂದು ಚಾಲೆಂಜ್ ಮೇಲೆ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು. ನೋಡೋಣ ಹೆಂಗಿರುತ್ತೆ ಏನು ಅಂತ. ಓಂ ನಮಃ ಶಿವಾಯ. ನಿಮ್ಮ ಹೆಸರು ಅಣ್ಣ? ರಮೇಶ್ ಅಂತಣ್ಣ. ಎಷ್ಟು ವರ್ಷ ಇದೆ ಇದೆಲ್ಲ ಅಂಗಡಿ? 8 ವರ್ಷ ಅಂತ. ಇದೇ ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಇರುತ್ತೆ? 6 ಗಂಟೆಯಿಂದ ಎಲ್ಲ ರೈಸ್ ಐಟಮ್ಸ್ ಎಲ್ಲ ಸಿಗುತ್ತಾ? 11 ಗಂಟೆ ನೈಟು? ಸೊ ಫ್ರೆಂಡ್ಸ್, ನೀವೇನಾದ್ರು ಮುರುಡೇಶ್ವರ ಬಂದು ರೈಲ್ವೆ ಸ್ಟೇಷನ್ ಎಲ್ಲ ಇಳಿದ್ರೆ ಅದ್ರ ಲೆಫ್ಟ್ ಸೈಡ್ ಎಲ್ಲ ಒಂದು ಅಂಗಡಿ ಇದೆ. ಅದೇ ಅಂಗಡಿ ಹೆಸರು ಏನಣ್ಣ? ಓಕೆ, ಒಂದು ಫಸ್ಟ್ ನೇಮ್ ಇದೆ, ನೇಮ್ ತೋರಿಸ್ತೀನಿ ನಿಮಗೆ. ಪರಿಜ್ಞಾನ ಫಾಸ್ಟ್ ಫುಡ್. ಸೊ ನೋಡ್ರಿ ಅಣ್ಣ ಇವಾಗ ಒಳ್ಳೆ ಕಳಿಸ ಪುಷ್ಪ ಒಳ್ಳೆ ಎಗ್ರೆಸ್ ಮಾಡ್ಕೊಡ್ತಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ತಾವೆಲ್ಲರೂ ಈ ಸೈಡ್ ಬಂದಾಗ ಪರಿಜ್ಞಾನ ಫಾಸ್ಟ್ ಫುಡ್ ಬಂದು ವಿಸಿಟ್ ಮಾಡ್ರಿ. ಅಂಡ್ ಇವ್ರು ಏನು ಅತಿ ದೊಡ್ಡ ಶ್ರೀಮಂತ ಅಂತೇನಲ್ಲ, ಬಟ್ ಕೇಳಿದ ತಕ್ಷಣ ಊಟ ಕೊಡ್ತಿದ್ದಾರೆ. ಅದು ದೊಡ್ಡತನ ಮಾನವೀಯ ಅಂತ ಗೊತ್ತಿಲ್ಲ. ನೋಡೋಣ ಫುಡ್ ಹೆಂಗಿದೆ ಅಂದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಕೊನೆಯಲ್ಲಿ ಅಣ್ಣಗೆ ಒಂದು ಬಾಯ್ ಹೇಳಿ ನೋಡೋಣ. ಸೊ ಒಳ್ಳೆ ಎಗ್ ರೈಸು ವಿತ್ ಕಬಾಬ್. ಬರೀ ರೈಸ್ ಕೇಳಿದೆ, ಅಣ್ಣ ಕಬಾಬು ಕೊಟ್ಟಿದ್ದಾರೆ. ನೋಡೋಣ ಹೆಂಗಿದೆ ತಿನ್ಬಿಟ್ಟು. ಸುಮ್ಮನೆ ನಾವು 5 ಸ್ಟಾರ್ ಹೋಟ್ಲುಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು 600 ರೂಪಾಯಿ 500 ರೂಪಾಯಿ 300 ರೂಪಾಯಿ 400 ರೂಪಾಯಿ ಕೊಡ್ತೀವಿ ಒಬ್ಬ ಊಟಕ್ಕೆ. ಅದೇನಕ್ಕೆ ಗೊತ್ತಿಲ್ಲ. ಇಷ್ಟು ಆರಾಮಾಗಿ ಬಂದರೆ ರೋಡ್ ಸೈಡ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಕ್ರಿಸ್ಪಿ ಆಗಿದೆ, ಆರಾಮಾಗಿದೆ. ಆ್ಯಂಡ್ ಹೊಟ್ಟೆ ತುಂಬ ತಿನ್ಬೋದು ಗುರು. ಯಾವ ಸೋಡಾ ಇರಲ್ಲ, ಏನೂ ಇರಲ್ಲ, ಆರಾಮ್ಸೆ ನೋಡ್ರಿ ಫುಲ್ ಸಕ್ಕದಾಗಿ ಮಾಡಿದ್ದಾರೆ ಅಣ್ಣ. ಫುಲ್ಲು ತಿನ್ಬಿಟ್ಟು ಆಹಾ ಹೊಟ್ಟೆ ಬೇರೆ ತುಂಬ ಹಸಿದಿತ್ತು ನನಗೆ. ಒಳ್ಳೆ ಊಟ ಆಯ್ತಪ್ಪ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ನಿನ್ನೆ ನೈಟ್ 12 ಗಂಟೆಯಲ್ಲಿ ಏನೋ ತಿಂದಿದ್ದು, ಮಧ್ಯಾಹ್ನ ತಿನ್ನಕ್ಕೆ ಸಿಕ್ಕಿರ್ಲಿಲ್ಲ. ಆ್ಯಂಡ್ ತಿನ್ನಕ್ಕೆ ಸಿಕ್ಕಿದ್ರು ತಗೊಳಕ್ ದುಡ್ಡು ಇರ್ಬೇಕಿತ್ತಲ್ಲ. ಆಡಿದ್ದು ಗೋಪುರ. ಶ್ರೀ ಮುರುಡೇಶ್ವರ ಕ್ಷೇತ್ರ. ನೋಡೋಣ ಡ್ರಾಪ್ ಮಾಡ್ತಾರೆ ಅಂತ. ಡ್ರಾಪ್ ಮಾಡ್ತಾರೆ ಅಥವಾ ಬಸ್ಗೆ ಟಿಕೆಟ್ ಕೊಟ್ರೆ. ಸೊ ಮುರುಡೇಶ್ವರ ಇನ್ನು 2 ಕಿಲೋಮೀಟರ್ಸ್. ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಡ್ರಾಪ್ ಮಾಡಿಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಹಾಂ ಡ್ರಾಪಲ್ಲೇ ಬರ್ತಾ ಇದ್ದೀರಾ? ಹಾಂ ಯಾರು ಅಣ್ಣ ನಿಮ್ಮ ಹೆಸರು? ಏನು ಕೆಲಸ ಅಣ್ಣ? ಮಾಡ್ತಾರೆ ಶಿವ ಕೈ ಬಿಡಲ್ಲ. ಎಷ್ಟು ವರ್ಷ ಆಯ್ತಾ ಇದ್ದಣ್ಣ ಇಲ್ಲೇ ಉಪ್ಪಿಟ್ಟಿದ್ದಾರ? ಇದೇ ಊರಾ? ಸೊ ವಿನಾಯಕ್ ಅಂತ ಡ್ರಾಪ್ ಮಾಡಿದ್ರಲ್ಲ ಅವರು
ನೈಟ್ ಏನಾದ್ರು ಸ್ಟೇ ಆಗ್ತೀರಾ ಅಂದರೆ ನನಗೆ ಫೋನ್ ಮಾಡಿ ನಾನು ಫ್ರೀಯಾಗಿ ರೂಮ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ನನ್ನ ಹತ್ರ 0 ರೂಪಾಯಿ ಇರೋದಕ್ಕೂ ಇವ್ರು ಯಾರೋ ಶಿವನೇ ಆಶೀರ್ವಾದ ಮಾಡಿ ಕಳ್ಸಂಗಿತ್ತಪ್ಪ. ಆ್ಯಂಡ್ ಥ್ಯಾಂಕ್ ಯು. ಓಂ ನಮಃ ಶಿವಾಯ ಅಷ್ಟೇ ಹೇಳೋಕ್ಕಾಗೋದು. ನೋಡೋಣ, ದೇವಸ್ಥಾನ ದರ್ಶನ ಮಾಡಿ ಸಮುದ್ರದ ಹತ್ರ ಒಂದಷ್ಟು ಓಡಾಡಿ ಬರೋಣ ಆರಾಮ್ಸೆ. ಓಕೆ, ಮುಂಚೆ ನನ್ನ ಕೈಲಿ ಸ್ಲಿಪ್ಪರ್ನ ತೆಗೆದುಬಿಟ್ಟು ಅಣ್ಣ 27 ಅಣ್ಣ, ಸರಿ. ಸೊ ಅಣ್ಣ ಬಸ್ ಸ್ಟ್ಯಾಂಡ್ ಒಳಗೆ ಸ್ಲಿಪ್ಪರ್ ಇಟ್ಟು ನೋಡ್ರಿ, ಆರಾಮಾಗಿ ಜನ ರೆಸ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ಸರಿ ಟೋಕನ್ ಇಸ್ಕೊಳಪ್ಪ. ಟೋಕನ್ ನಂಬರ್ 27. ಸೊ ಜನ ಎಲ್ಲ ರೆಸ್ಟ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಲಾನು, ಆರ್ಟಿಫಿಷಿಯಲ್ ಇದೇನು ಒರಿಜಿನಲ್ ಅಲ್ಲ. ಮಜಾ ಮಾಡ್ಕೊಂಡು ಒರಿಜಿನಲ್ ಲಾನ್ ಎಲ್ಲ ಗುರು. ಇದು ಮೇಲೆ ಹೋಗೋದು ಲಿಫ್ಟ್ಗೆ. ಹೋಗೋಣ ಮೇಲೆ. ಫಸ್ಟು ಮುರುಡೇಶ್ವರ ದರ್ಶನ ಮಾಡ್ಕೊಂಡು ಬರೋಣ. ಬ್ಯಾಗ್ ಬೇರೆ ಇಲ್ಲ ಅಂತೆ. ಲಾಕರ್ ರೂಮಲ್ಲಿ ಇಡಬೇಕು. ಲಾಕರ್ ರೂಮ್ ಎಲ್ಲಿದೆಯಪ್ಪ? ಕೇಳೋಣ. ಅಣ್ಣ ಲಾಕರ್ ರೂಮ್ ಎಲ್ಲಿದೆ? ಎದುರುಗಡೆ ಕಾಣ್ತಾ ನೋಡಿ, ಅಲ್ಲಿ ಎದುರುಗಡೆ ಕಾಣ್ತಾವಲ್ಲ ಲಗೇಜ್ ರೂಮ್ ಅಂತ ಬರ್ಕೊಂಡು. ಎಷ್ಟಣ್ಣ ಅಲ್ಲಿ ಕಾಸು? 10 ರೂಪಾಯಿ 20 ರೂಪಾಯಿ ಇರುತ್ತೆ, ಜಾಸ್ತಿ ಇರುತ್ತೆ. ಹೌದಾ? 10 ರೂಪಾಯಿನ ವಾಪಸ್ ಕೊಡ್ತಾರಾ? ಹೇಳಿ ಅವ್ರು, ನಮ್ಗೆ ಗೊತ್ತಿಲ್ಲ. ಬ್ಯಾಗ್ ಒಳಗಡೆ ಅಲೋ ಇಲ್ಲ ಅಂತೆ. ನನಗೂ ಸಿಕ್ಕಾಬಡೆ ವೇಟ್ ಆಗ್ತಿತ್ತು. ಆರಾಮ್ಸೆ ಇಟ್ಬಿಟ್ಟು ಹೋಗೋಣ. 10 ರೂಪಾಯಿ ಅಂತೆ, ಹತ್ರ ಬರೋ ದುಡ್ಡಿಲ್ಲ. ಕೇಳೋಣ ಅಣ್ಣ, ಯೂಟ್ಯೂಬರು ಹತ್ರ ದುಡ್ಡಿಲ್ಲ. ಚೆಕ್ ಹೇಳ್ಬಿಟ್ಟು ಎಲ್ಲ ನಮೋ ಪಾರ್ವತೆ ಪತೆ ಹರ ಹರ ಮಹಾದೇವ್. ಎಷ್ಟು ದೊಡ್ಡದು. ಇದ್ರ ಬಗ್ಗೆ ನಾನು ನೀಟಾಗಿ ಹೇಳ್ತೀನಿ ನಿಮಗೆ. ಇದ್ರದ್ದು ಏನು ಹೈಟ್ ಇದೆ, ಎಷ್ಟು ಬಿಡ್ತಿದೆ, ಎಷ್ಟು ಗೋಪುರಗಳಿದೆ, ಪ್ರತಿಯೊಂದೂ ಹೇಳ್ತೀನಿ ನಿಮಗೆ. ಓಕೆ, ನಿಮ್ಮ ಹೆಸರಣ್ಣ? ಅಖಿಲೇಶ್. ಯಾವ ಊರಣ್ಣ? ಹುಬ್ಳಿ. ನೀವು ಅಣ್ಣ? ನಾನು ಪ್ರಜ್ವಲ್ ಅಂತೇಳಿ ಸೌಂಡ್. ಪ್ರಜ್ವಲ್ ಅಂತ. ಯಾವ ಊರು? ಹಾವೇರಿ ಸೌಂಡ್. ಹಾವೇರಿ. ನೈಸ್. ನನ್ನ ಫ್ರೆಂಡ್ ಒಬ್ಬ ಅಲ್ಲಿ SI ಆಗಿದೆ ನನ್ನ. ಶ್ರೀಗಿರಿ ಅಂದ್ಬಿಟ್ಟು ನನ್ನ ಜೊತೆ ಓದ್ದವನು. ನೀವು ನಿಮ್ದು? ನಾನು ಮಂಡ್ಯ ಅಣ್ಣ. ಮಂಡ್ಯ. ಹಾಯ್ ಅಣ್ಣ, ನಿಮ್ಮ ಹೆಸರಣ್ಣ? ಪ್ರಮೋದ್ ಅಂತ ಅಣ್ಣ. ಆಕಾಶ್. ನೀವು ಯಾವ ಊರು? ಹುಬ್ಳಿ. ಎಲ್ಲ ಹುಬ್ಳಿ. ಓಕೆ, ನಾನು ಮಂಡ್ಯ ಅಣ್ಣ. ಮಂಡ್ಯನೇ. ಇಲ್ಲ, ಇವಾಗ ಜಸ್ಟ್ ಬಂದೆ ಅಣ್ಣ. ದೇವ್ರ ದರ್ಶನ ಮಾಡಿಲ್ಲ. ಲಗೇಜ್ ಬ್ಯಾಗ್ ಒಳಗೆ ಅಡ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಹೋಗೋಣ ಅಂತ. ಅದಕ್ಕೆ ದುಡ್ಡಿರಲಿಲ್ಲ. 0 ರೂಪಾಯಿ ಚಾಲೆಂಜ್ ನಂದು. ಅದರಿಂದ ದುಡ್ಡು ಕೇಳಿದೆ. ಥ್ಯಾಂಕ್ಸ್ ಅಣ್ಣ. ಅಣ್ಣ 4 ಜನ ಸಬ್ಸ್ಕ್ರೈಬ್ ಆಗಿಬಿಡಿ. ಟ್ರೈನ್ ಅಣ್ಣ. ಸರಿ ಆಯ್ತು. ಫ್ರೀ ಟ್ರೈನ್ ಟಿಕೆಟ್ ತೊಗೊಂಡಿಲ್ಲ. ಥ್ಯಾಂಕ್ಸ್ ಅಣ್ಣ, ಸಬ್ಸ್ಕ್ರೈಬ್ ಆಗಿಬಿಡಿ ಅಣ್ಣ. ಒಂದು ಬ್ಯಾಗ್ ಹಿಡ್ಕೊಳಕ್ಕೆ 20 ರೂಪಾಯಿ. ಅಲ್ಲಿ ಯಾರೋ ನಮ್ಮ ಬಾಯ್ಸು 50 ರೂಪಾಯಿ ಕೊಟ್ರಪ್ಪ. ಆ್ಯಕ್ಚುಲಿ ಕನ್ನಡಿಗರ ಸಹಾಯ ಮಾಡೋದು ತುಂಬ ಸಿಕ್ಕಾಬಟ್ಟೆ. ಮನಸ್ಪೂರ್ವಕವಾಗಿ ಕನ್ನಡಿಗರು ಸಹಾಯ ಮಾಡ್ತಾರೆ. ಆ್ಯಂಡ್ ಶಿವವ್ರಗಳ ಒಳ್ಳೇದು ಮಾಡ್ಲಪ್ಪ. ಲೋಕ ಸಮಸ್ತ ಸುಖಿನೋ ಭವಂತು. ಗೋಪುರದ ಬಗ್ಗೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಮುರುಡೇಶ್ವರ ನೋಡ್ಕೊಂಬರೋಣ. ಸೊ ಇವಾಗ ಶಿವನ ದರ್ಶನ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತಪ್ಪ ದೇವರು. ಆ್ಯಂಡ್ ತುಂಬ ಹೊತ್ತು ನಿಂತ್ಕೊಳಕ್ಕೆ ಬಿಟ್ಟಿರೋದು ಏನೋ ಪುಣ್ಯ ಗೊತ್ತಿಲ್ಲ. ಆ್ಯಂಡ್ ಮಹಾಮಂಗಳಾರತಿ ಕೂಡ ಆಯಿತು.
ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಶಿವನ ಸ್ಮರಣೆ, ನಾಮಸ್ಮರಣೆ ಎಂಥದೇ ಒಂದು ಸಮಸ್ಯೆನ ದೂರ ತರ್ತದೆ ಅಂತ ಹೇಳ್ಬೋದು. ನಮ್ಮ ಪಾರ್ವತಿ ಪಥ ಹರ ಹರ ಮಹಾದೇವ್. ಸೊ ಇಲ್ಲ ಮ್ಯೂಸಿಯಂ ಇದೆ, ಮ್ಯೂಸಿಯಂ ನೋಡೋಣ. ಯಾವತ್ತು ಹೋಗಿಲ್ಲ ನಾನು ಅಲ್ಲಿಗೆ. ಸಿ ಆ್ಯಂಡ್ ಕೇವಲ ಒಂದು 2-3 ನಿಮಿಷಲ್ಲೇ ದರ್ಶನ ಆಗುತ್ತೆ ಆ್ಯಕ್ಚುಲಿ. ಚೆನ್ನಾಗಿದೆ. ನೋಡೋಣ, ಶಿವ ಕಾಣಿಸ್ತೀವಿ ನೋಡ್ರು. ಟವರ್ಗೆ ಹೋಗೋಣ. 30 ರೂಪೀಸ್ ಅಂತೆ. ಸೊ 30 ರೂಪಾಯಿ. ಯಾರನ್ನಾರ ಕೇಳ್ಬಿಟ್ಟು ಸಾರ್ ಒಂದು ಟಿಕೆಟ್ ತಗೊಡಿ ಅಂದ್ಬಿಟ್ಟು ಹೋಗಿ ಬರೋಣ. ಒಬ್ಬರಿಗೆ 30 ರೂಪೀಸ್, ಮಕ್ಕಳಿಗೆ 10 ರೂಪೀಸ್. ಏನು ಬರುತ್ತೆ ಅಂದಮೇಲೆ ಒಳಗೆ ಹೋಗ್ತಾ ಇರೋದು ಹೋಗೋಕ್ಕೆ. ಸೊ ಅಣ್ಣನ ಟಿಕೆಟ್ ಕೊಡಿಸಿದ್ದು, ಥ್ಯಾಂಕ್ ಯು. ಬೇರೆ ಮೂವ್ ಆಗ್ತಿಲ್ಲ, ಸಿರೋಳೆ ಇದೆ, ಬಟ್ ಹೋಗ್ತೀವಿ ಫೀಲ್ ಆಗ್ತಿದೆ. ಮಾತ್ರ ಸಿರೋಳೆ ಒಂದರಲ್ಲೈತೆ ಕೆಳಗಡೆ ಇದೆ. ಇಲ್ಲ, ಹೋಗ್ತಿದ್ದೀವಿ, ರೀಚ್ ಆದ್ವಿ. ಈಚೆ ಹೋಗೋಣ, ಗೊತ್ತಿಲ್ಲ. ಅನ್ಸುತ್ತೆ. ಸಿಟಿ ತೋರಿಸ್ತೀನಿ ಮುರುಡೇಶ್ವರ. ಎಷ್ಟು ಬೋಟ್ಗಳಿದೆ, ಎಷ್ಟು ಬೋಟ್ಸ್ಮನ್ಗಳಿರ್ತಾರೆ ಫಿಶಿಂಗ್ ಮಾಡೋರು. ಅವ್ರನ್ನ ಹೊಟ್ಟೆ ಪಾಡೆ ಫಿಶಿಂಗ್ ಮಾಡೋಂಥದ್ದು. ನೋಡ್ರಿ, ಇದು ಮುರುಡೇಶ್ವರ ಸಿಟಿ. ಸಾಕಾಗಿದಲ್ಲ. 18 ಫ್ಲೋರ್ ಇದೆ. 18 ಫ್ಲೋರ್ ನಮ್ಮನ್ನ 17ನೇ ಫ್ಲೋರ್ ತನಕ ಬಿಡ್ತಾರೆ. ಮೇಲ್ಗಡೆ ಫ್ಲೋರ್ಗೆ ಹೋಗಿಲ್ಲ. 18ನೇ ಫ್ಲೋರ್ ಆರಾಮ್ಸೆ ಮೆಟ್ಲತ್ಕೊಂಡು ಹೋಗ್ಬೋದು. 18ನೇ ಫ್ಲೋರ್ಗಳು ಪರವಾಗಿಲ್ಲ. ಸಮುದ್ರ ತೋರಿಸ್ತಾ ನಿಮಗೆ. ನಮ್ಮ ಕಣ್ಣು ಎಷ್ಟು ದೂರ ಹೋಗುತ್ತೆ ಅಲ್ಲಿವರೆಗೂ ಬರೀ ನೀರೇ ತೋರಿಸ್ತಾ ನಿಮಗೆ. ನೋಡ್ರಿ, ಅಪ್ಪ, ನಿಮ್ಮ ಕಣ್ಣು ಎಷ್ಟು ದೂರ ಹೋಗ್ತದೆ ಅಲ್ಲಿವರೆಗೂ ನೀರೇ ಕಾಣ್ತದೆ. ನೋಡ್ರಪ್ಪ, ಸಮುದ್ರ ನೋಡೋದೇ ಖುಷಿ. ಏನಕ್ಕಂದ್ರೆ ಒಂದ್ ಅಲೆ ಒಂದ್ ಸಮಸ್ಯೆ ಅಂತ ಆದ್ರೆ ಅದನ್ನ ದಡ ಮುಟ್ಸಿ ಮತ್ತೆ ಇನ್ನೊಂದು ಸಮಸ್ಯೆ ತಗೊಂಡ್ಬರ್ತದೆ. ಬಟ್ ಏನ್ ಗೊತ್ತಾ ಸೊಲ್ಯೂಷನ್, ಎಷ್ಟೇ ಇದಾದ್ರೂ ನೀರ್ ಖಾಲಿ ಆಗಲ್ಲ. ಸೊ ಅದರಿಂದ ನಮ್ಮ ಸಮಸ್ಯೆಗಳು ಎಷ್ಟೇ ಬಂದ್ರು ನಮ್ ಜೀವನ ಖಾಲಿ ಆಗಲ್ಲ. ನಮ್ ಜೀವನ ಯಾವಾಗ್ಲೂ ನಡೀತಾನೆ ಇರ್ತದೆ. ನಾವು ಯಾವತ್ತು ತಲೆ ಕೆಡ್ಸ್ಕೊಂಬಾರ್ದು. ಏನೇ ಇರ್ಲಿ, ಹೆಂಗೆ ಇರ್ಲಿ, ಜೀವನ ಫೇಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಬಟ್ ನಿಮ್ಗೊಂದು ಕತೆ ಹೇಳ್ತೀನಿ ಕೇಳಿ. ಸೌತ್ ಅಮೇರಿಕಾದಲ್ಲೆಲ್ಲ ಬೈಸನ್ ಒಂದು ಪ್ರಾಣಿ ಇದೆ, ಗೊತ್ತಿರುತ್ತೆ ಅನ್ಸುತ್ತೆ ನಿಮ್ಗೆ. ಅದು ಸುಂಟು ಗಾಳಿ ಬಂದಾಗ ಕಾಡಿಗೆ ಒಂದು ಇರೋ ಪ್ರಾಣಿಗಳೆಲ್ಲ ಸುಂಟು ಗಾಳಿಯಿಂದ ತಪ್ಪಿಸ್ಕೊಳಕ್ಕೆ ಅದರಿಂದ ದೂರ ಓಡ್ತಾವಂತೆ. ಸೊ ಅದು ಓಡ್ತಾನೆ ಇರ್ತವೆ ಎಲ್ಲಿ ತನಕ ಸುಂಟು ಗಾಳಿ ಪಾಸ್ ಆಗತ್ತ ಹೋಗುತ್ತೆ. ಬಟ್ ಬೈಸನ್ ಅನ್ನೋದೊಂದು ಪ್ರಾಣಿ ಸುಂಟ್ರುಗಳು ಯಾವ ಕಡೆ ಇರುತ್ತೆ ಆ ಕಡೆಗೆ ಹೋಗುತ್ತದೆ. ಏನಕ್ಕಂದ್ರೆ ಎಷ್ಟು ಬೇಗ ನಾವು ಸಮಸ್ಯೆ ಕ್ಲಿಯರ್ ಮಾಡ್ಕೊಂತೀವಿ ಅಷ್ಟು ಬೇಗ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಸೊ ಬೈಸನ್ ತರ ಬದುಕ್ಬೇಕು ಯಾವಾಗ. ರೈಟ್, ಇನ್ನೊಂದು ಕಡೆ ತೋರಿಸ್ತೀನಿ ಬನ್ನಿ.
ಸೊ ನನಗೆ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ಆಸೆ. ನೇತ್ರಾನ್ ಐಲ್ಯಾಂಡಲ್ಲಿ ಸ್ಕೂಬಾ ಡೈವಿಂಗ್ ಇದೆ ಅಂತೆ. ಸ್ಕೂಬಾ ಡೈವಿಂಗ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕೇನು ಅಂತ ಗೊತ್ತಿಲ್ಲ ನನಗಿನ್ನ. ಇನ್ ಕೇಸ್ ಏನಾದರೂ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಂದರೆ ಹೋಗಿದ್ದು ಬರೋಣ. ನೇತ್ರಾನ್ ಐಲ್ಯಾಂಡ್ಗೆ ಹೋಗ್ಬೇಕು. ನೇತ್ರಾನ್ ಐಲ್ಯಾಂಡ್ ವಿಸಿಬಿಲಿಟಿ ಇರಲ್ಲ, ಬಟ್ ವಿ ಕ್ಯಾನ್ ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಬಟ್ ಏನು ಗೊತ್ತಾ ನಿಮಗೆ, ನೈಟ್ ಆಗಲಿ ಕಲರ್ ಆಗಿ ಲೈಟಿಂಗ್ ಮಾಡ್ತಾರೆ. ಆ ಲೈಟಿಂಗ್ ನೋಡೋದೇ ಫುಲ್ ಸೂಪರ್ ಆಗಿರುತ್ತೆ. ಆ್ಯಂಡ್ ಇಂಡಿಯನ್ ಫ್ಲಾಗ್ಸು ಆ್ಯಂಡ್ ಕರ್ನಾಟಕ ಫ್ಲಾಗು ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ಸ್ನ ಯೂಸ್ ಮಾಡಿ ಇಡೀ ಗೋಪುರನ ಲೈಟಿಂಗಿಂದ ಕಂಗೊಳಿಸ್ತಾರೆ. ಆ ಲೈಟಿಂಗ್ನ ನಾನು ನಿಮ್ಗೆ ತೋರಿಸ್ತೀನಿ ಲೈಟ್ ನಿಮಗೆ ಸ್ಟೇ ಆಗ್ತಿರಲ್ಲ. ಸೊ ನೋಡಿ ಕಣ್ಣು ಎಷ್ಟು ದೂರ ಹೋಗುತ್ತೆ ಅಲ್ಲಿವರೆಗೂ ಇಟ್ಸ್ ಫುಲ್ ಆಫ್ ವಾಟರ್. ನೀರು ನೋಡೋಕ್ಕೆ ಖುಷಿ ಆಗುತ್ತೆ. ಸಮುದ್ರ ಅಷ್ಟೇ ಡೇಂಜರಸ್. ಗುರು ಚೇಂಜ್ ಆಯ್ತು, ಇವಾಗ ಪರ್ಪಲ್ ಕಲರು. ಆ್ಯಕ್ಚುಲಿ ಪಿಂಕ್ ಥರ ಕಾಣಿಸ್ತೆ, ಬಟ್ ಇದು ಪರ್ಪಲ್ಲು ಪಿಂಕ್ ಎರಡು ಮಿಕ್ಸು. ಈಗ ನೋಡು ಗುರು, ಇಂಡಿಯಾ ಫ್ಲ್ಯಾಗಲ್ಲಿರೋ ಅಂಥ ಕೇಸರಿ, ಬಿಳಿ, ಹಸಿರು